ಆಗಲಿ ಸರ್. ಸರ್ ಆದರೆ ನಿಯತ್ತಾಗಿರೋದು ಸಪೋರ್ಟ್ ಮಾಡಬೇಕು. ಹೇಳಿದ್ರು ನಿಮ್ಮ ಮಗ ನಮ್ಮ ಅವತ್ತಿಂದ ನೀವು ಗಲಾಟೆ ಮಾಡ್ತಿದ್ದಿಲ್ಲ, ಬಾಕ್ ಮಾಡ್ಕೊಂಡಿದ್ದೀನಿ, ಏನು ಹೇಳೋ ನನಗೆ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು. ಅಲ್ಲಪ್ಪ, ನಿನ್ನ ಸಮಸ್ಯೆ ಬಗೆದಿಲ್ಲ, ನಿಮ್ಮ ಸಮಸ್ಯೆ ಬಗೆದಿಲ್ಲ ಇನ್ನು. ಅರಿತಾ ಇಲ್ಲ ಸರ್. ಹೇಳ್ತೀನಿ, ಅವತ್ತು ನನ್ನ ಗಾಡಿ ಬೆಂಕಿ ಇಕ್ಕವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದು ಸಸ್ಪೆಂಡ್ ಮಾಡಿಲ್ಲ. ಒಬ್ಬರು ಸಸ್ಪೆಂಡ್ ಮಾಡೋದು ಅವತ್ತಿಂದ ನನಗೆ ಹೊಡೆದಿರೋದು ನಂದೇನು ಸಾಕ್ಷಿ ತಗೋಬೇಡಿ, ನಿಮ್ಮ CCTV ಫುಟೇಜ್ ಬಿಟ್ಟಿದ್ದಾವೆ, ಇದು ಏನು ಇದು ಮಾಡಿ ಅಂತೇಳಿ ಏನು ಕೇರ್ ಮಾಡ್ತಾ ಇಲ್ಲ ಅವತ್ತಿಂದಲೂ. ಅವತ್ತು ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೀನಿ ಅಂತ. ನೀವು ತಾಯ್ಲರ್ GP ಬೆಂಕಿ ಇರೋ ಉದ್ದೇಶ ಏನು? ತಾಯ್ಲರ್ GP ಬೆಂಕಿ ಕಿಕ್ಕಿರೋ ಉದ್ದೇಶ ಏನು? ನಾನು ಫಸ್ಟು ಒಂದು ಹೇಳಿಕೆ ಕೊಟ್ಟಿದ್ದೆ, ಏನೋ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಕಿ ಕೊಟ್ಟು ಅದು ಅವತ್ತು ಕರೆಸಿ ಸೈನ್ ಮಾಡಿಸ್ಕೊಂಡು ತಪ್ಪು ನೀನು ಕೋಪದಲ್ಲಿ ಹೇಳಿರೋದು ಸೈನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವತ್ತು ಹೇಳಿದ್ರು ಅವರು. ನಾನು SP ಹತ್ರ ಮಾತ್ರ ಡಿ ಹತ್ರ ಮಾತಾಡ್ಬಿಟ್ಟು ಅದು ಯಾರು ಏನೋ ಆಕ್ಷನ್ ತಗೋತೀವಪ್ಪ, ನೀನು ಕೋಪದಲ್ಲಿ ಹೇಳಿರೋದು ಅಂತೇಳಿ ಸೈನ್ ಮಾಡು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ರು ಅವತ್ತು ನನಗೆ ತಹಸೀಲ್ದಾರ್ ಆಫೀಸಲ್ಲಿ. ಆದ್ಮೇಲೆ SP ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ID ಹತ್ರ ಹೋಗ್ತಾ ಇದ್ದೀನಿ, ಈ ಹೋಮ್ ಮಿನಿಸ್ಟ್ರಿಗೆ. ಈಗ ಅದು ಅಲ್ಲ, ಅದು ಸಣ್ಣ ವಿಚಾರ, ಕಂಪ್ಲೇಂಟ್ ಆದ್ರೆ ಸಣ್ಣ ವಿಚಾರ, ಯಾಕೆ ಈ ಥರ ದೊಡ್ಡ ಮಾತಾಡೋದು ಗೊತ್ತಾಗ್ತದೆ. 45 ದಿವಸ ಆಯ್ತಲ್ಲ ಸರ್ ಸಸ್ಪೆಂಡ್ ಮಾಡೋಕ್ಕೆ. ಎಷ್ಟು ದಿವಸ ಬೇಕು ಸರ್? ನಾನು ಬೇರೆ ಏನು ಕೇಳ್ತಿಲ್ಲ ಸರ್, ನಿಮ್ಮ ಸ್ಟೇಷನಲ್ಲಿ ಇರೋ CCTV ಫುಟೇಜಲ್ಲಿ ಮಾತ್ರ ಇರೋ ಫುಟೇಜ್ ತಗೊಳ್ಳಿ, ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತಲೇ ನಾನು ಅಷ್ಟೇ ಕೇಳ್ತೀನಿ, ಬೇರೆ ಏನು ಕೇಳ್ತಾ ಇಲ್ಲ.